ನಾನು ಬಿಗ್ ಬಾಸ್ ವೀಕ್ಷಕರಿಗೆಲ್ಲ ಬೆಳಗಿನ ಶುಭ ಮುಂಜಾನೆ. ಏನಾಯ್ತಪ್ಪ ನಿನ್ನೆ ಅಂದರೆ ಬಿಗ್ ಬಾಸ್ನಲ್ಲಿ 5 ತಂಡಗಳಾಗಿ ಇಬ್ಬಿಬ್ಬರು ಜೋಡಿಗಳಾಗಿ ರ್ಯಾಂಪ್ ವಾಕ್ ಮಾಡಬೇಕು ಅಂತ ಟಾಸ್ಕ್ ಕೊಟ್ಟರು ಬಿಗ್ ಬಾಸ್ನವರು. ಅದರಲ್ಲಿ ಧನು ಚೈತ್ರ ಒಂದು, ರಜತ್ ಮೋಕ್ಷಿತ, ಮಂಜು ಭವ್ಯ, ತ್ರಿವಿಕ್ರಮ್ ಗೌತಮಿ ಹಾಗೂ ಹನುಮಂತು ಐಶ್ವರ್ಯ ಅವರು ಗ್ರೂಪ್ ಆಗಿ ಎರಡೆರಡು ಜನ ಜೋಡಿಯಾಗಿ ರ್ಯಾಂಪ್ ವಾಕ್ ಮಾಡಿದರು. ಇದರಲ್ಲಿ ಹನುಮ ಮತ್ತು ಐಶ್ವರ್ಯ ಮಾಡಿದ್ದು ಬಂಪರ್ ಆಗಿತ್ತು. ಎಲ್ಲರೂ ಅವ್ರಿಗೆ ಕೊಟ್ಟರು. ಇವನ್ ಕ್ಯಾಪ್ಟನ್ ಆಗಿದ್ದ ಭವ್ಯ ಕೂಡ ಹನುಮ ಐಶ್ವರ್ಯ ಅವರು ಈ ರ್ಯಾಂಪ್ ವಾಕ್ನಲ್ಲಿ ಗೆದ್ದಿದ್ದಾರೆ ಅಂತೇಳಿ ಅನೌನ್ಸ್ ಮಾಡಿದರು. ನೋಡಿ ವಿಚಿತ್ರ, ಎಂತೆಂಥ ಘಟಾನುಘಟಿಗಳಿದ್ದಾರೆ. ಸಿನಿಮಾ ಆ್ಯಕ್ಟ್ರಸ್, ಸೀರಿಯಲ್ ಆ್ಯಕ್ಟ್ರಸ್ಗೆ ಅವರಿಗೆ ಬರಲ್ಲ ರ್ಯಾಂಪ್ ವಾಕ್. ಅದರಲ್ಲಿ ಒಬ್ಬ ಕುರಿಗಾಯಿ ಹನುಮಂತ, ಸರಿಗಮಪ ಹಾಡುಗಾರ ಹನುಮಂತ, ಡ್ಯಾನ್ಸರ್ ಐಶ್ವರ್ಯ ಜೊತೆ ಸೇರಿ ರ್ಯಾಂಪ್ ವಾಕ್ ಮಾಡಿದ್ದು ಎಲ್ಲರ ಇಡೀ ಕರ್ನಾಟಕದ ಜನತೆಯ ಮನಗೆದ್ದಿತು. ಇದಾದ ನಂತರ ನಡೆದಿದ್ದೇ ಒಂದು ದೊಡ್ಡ ಏನೋ ಅಂತಾರಲ್ಲ ಆ ಥರದ್ದು ಒಂದು ದೊಡ್ಡ ಎಪಿಸೋಡ್ ನಡೆದೋಯ್ತು. ಅದೇನು ನಡೀತು ಅಂದರೆ ಕಳಪೆ ಫಾರ್ಮ್ ಘೋಷಣೆ ಮಾಡುವಂಥದ್ದು. ಇದರಲ್ಲಿ ನವಗ್ರಹಗಳು ಹನುಮಂತನ ಮೇಲೆ ಒಕ್ಕರ್ಸ್ಕೊಂಡ್ಬಿಟ್ಟು ರೀ. ಈ 9 ತೋಳುಗಳು ಹನುಮಂತ ಅನ್ನೋ ಒಂದು ವ್ಯಕ್ತಿ ಮೇಲೆ, ಒಂದು ಶಕ್ತಿ ಮೇಲೆ, ಒಂದು ವ್ಯಕ್ತಿತ್ವದ ಮೇಲೆ ಪ್ರಹಾರ ಮಾಡಿದರು. ಎಲ್ಲರೂ ಇವರಿಗೆ ಕಳಪೆ ಕೊಟ್ಟರು. ನೋಡೋಣ ಯಾವ ಥರ ಕೊಟ್ಟರು ಅಂತೇಳಿ. ಇಲ್ಲಿ ನೋಡಿ, ಮಂಜು ಅವರು ಕೊಡ್ತಾರೆ, ಧನರಾಜ್ ಅವ್ರಿಗೆ ಎಲ್ಲರೂ ಉತ್ತಮ ಕೊಟ್ಬಿಡ್ತಾರೆ 9 ಜನ. ಉಳಿದವರೆಲ್ಲ 9 ಜನ ಹನುಮಂತಕ್ಕೆ ಕಳಪೆ ಕೊಡ್ತಾರೆ. ಈ ಮಂಜು ಪ್ರಕಾರ ಮಂಜುಗೆ ಕಿರಿಕಿರಿ ಆಗಿದ್ದಾರಂತೆ, ಅದಕ್ಕೆ ಕಳಪೆ ಕೊಡ್ತಾರೆ. ನೋಡ್ರಿ ರೀ, ನಿಮ್ಮ ವೋಟಿಂಗ್ ಏನು ನಡೀತಿದೆ ನೋಡ್ಕೊಡ್ರಿ ಮಂಜು ಅವರೇ. ಲಾಸ್ಟಿಗೆ ತೋರಿಸಿದ್ದೀನಿ ನಿಮ್ಮ ಮಂಜು ಅವರೇ, ಉಗ್ರಂ ಮಂಜು ಅವರೇ, ಹೆಸ್ರಿಗೆ ಅಷ್ಟೇ ಚೀರಾಡ್ತೀರ. ನಿಮ್ಮ ಧ್ವನಿನೇ ಕರ್ಕಶ, ಅದು ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ. ನಿಮ್ಮ ವೋಟಿಂಗ್ ಏನು ನಡೀತಾ ಇದೆ ನೋಡ್ಕೊಳ್ರಿ, ಇಲ್ಲ ಯಾರನ್ನಾದ್ರೂ ಕೇಳ್ಕೊಡ್ರಿ. ನೀವೇನ್ರಿ ಏನು ಕಿರಿಕಿರಿ ಆಗಿದ್ದಾನ್ರಿ. ಈ ಬಿಗ್ ಬಾಸೇ ಕಿರಿಕಿರಿ ಗೊತ್ತಾ. ಆದರೂ ಜನ ನೋಡ್ತಾ ಇದ್ದಾರೆ ಯಾಕೆ ಹನುಮಂತ ಅಂತೇಳಿ. ಇರಲಿ, ನೆಕ್ಸ್ಟ್ ನೋಡೋಣ. ತ್ರಿವಿಕ್ರಮ್ ಹೇಳ್ತಾರೆ, ಈ ಹನುಮಂತು ಏನಂದರೆ ಟಾಸ್ಕಲ್ಲಿ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತೆ. ಇನ್ನೇನ್ರಿ, ಹಾಡು ಹಾಡ್ತಾನೆ, ಸರಿಯಾಗಿ ಉತ್ತರ ಕೊಡ್ತಾನೆ, ಏನೋ ಮಾಡ್ತಾನೆ, ಏನಾಗಿದೆ ರೀ. ಇನ್ನು ಇವ್ರು ನೋಡಿ, ನೋಡ್ರಿ ಕಾಣ್ತಾ ಇದ್ದಾರೆ ನೋಡ್ರಿ, ಆಹಾ ಐಶ್ವರ್ಯ ನೋಡ್ರಿ, ಇವ್ರ ಜೊತೆ ಕಳೆದ ನಿಮಿಷದಲ್ಲೇ ರ್ಯಾಂಪ್ ವಾಕ್ನಲ್ಲಿ ಫಸ್ಟ್ ಒಂದು ಪ್ರಶಸ್ತಿ ಗೆದ್ದಿದ್ದರು ಹನುಮಂತು ಮತ್ತು ಇವರು ಐಶ್ವರ್ಯ. ಇವರೇ ಹನುಮಂತ ಮೇಲೆ ಕಳಪೆ ಕೊಡ್ತಾರೆ. ಇದೇ ಅವಲಕ್ಕ ರೀ. ಇವ್ರು ಏನು ಬಿಗ್ ಬಾಸ್ನಲ್ಲಿ ಆಟ ಆಡ್ತಾ ಇದ್ದಾರೆ, ಏನು ಜನ ನೋಡ್ತಾ ಇದ್ದಾರೆ ಅಂತ ಗೊತ್ತಿದೆಯಾ ಇಲ್ವಾ? ಏನೇನು ಇನ್ನೊನ್ಸೆಂಟ್ ಅಲ್ಲಂತೆ ಹನುಮಂತು, ಆಡೋಕ್ಕೆ ಬರಲ್ಲಂತೆ. ಹಂಗಾದ್ರೆ ಯಾಕ್ರಿ ಅವ್ರ ಜೊತೆ ಯಾಕೆ ಆಡಿದರು? ಅವ್ರ ಜೊತೆ ಆಡಿ 50,000 ಗೆದ್ದು ಕರ್ನಾಟಕದ ಮನೆ ಮಾತಾಗಿರೋ ನೀನು ಕಳಪೆ ಕೊಡ್ತೀಯಾ? ಐಶ್ವರ್ಯ, ಸರಿಯಾಗಿ ತಲೆ ತಿತ್ಕೊಳ್ಳಮ್ಮ. ಅವನ ಜೊತೆ ಸೇರೇ ನೀನು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದು ರ್ಯಾಂಪ್ ವಾಕಲ್ಲಿ, ಅದನ್ನು ತಿಳ್ಕೊ ಮೊದಲು ತಲೆಯಲ್ಲಿ. ಯಾರ್ಯಾರೋ ಹೇಳೋದನ್ನು ಟಾರ್ಗೆಟ್ ಮಾಡೋದನ್ನು ನೀವು ಟಾರ್ಗೆಟ್ ಮಾಡಿದ್ರೆ ನಡೆಯಲ್ಲ ಅನ್ಸುತ್ತೆ. ಅದಿರಲಿ, ನೆಕ್ಸ್ಟ್ ಇವ್ರು ಹೆಂಗೆ ಗೊತ್ತಾ, ಇವರು ಕ್ಯಾಪ್ಟನ್ ಆಗಿದ್ರಲ್ಲ, ಯಾರು ಹೇಳಿ ಕ್ಯಾಪ್ಟನ್? ಭವ್ಯ ಅವರು ಸತತ 3ನೇ ಬಾರಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗೆದ್ದು ಕ್ಯಾಪ್ಟನ್ ಆದ ಭವ್ಯ ಅವರು ಏನೋ ಈ ವಾರದ ಬಿಗ್ ಕಂಟೆಸ್ಟೆಂಟ್ ಅಂದ್ಕೊಂಡಿದ್ವಿ, ಹನುಮಂತನಿಗೆ ಪ್ರತಿಸ್ಪರ್ಧಿ ಅಂದ್ಕೊಂಡಿದ್ವಿ ಈ ಬಿಗ್ ಬಾಸ್ಲಿ. ಆದರೆ ಅದಕ್ಕೆ ಲಾಕಿಲ್ಲ ಅವರು. ತಾವೇ ಹನುಮಂತಿಗೆ ಏನು ರ್ಯಾಂಪ್ ವಾಕಲ್ಲಿ ಪ್ರಶಸ್ತಿ ಕೊಟ್ಟಂಥ ಭವ್ಯನೇ ಹನುಮಂತವರಿಗೆ ಕಳಪೆ ಕೊಡ್ತಾರೆ. ಇದೇನ್ರಿ, ಎಲ್ಲಿಂದ ಬಂತಿದೆಲ್ಲ? ಇವರೆಲ್ಲ ಸೇರಿ ಹೆಂಗೆ ಗೇಮ್ ಮಾಡ್ತಾಯಿದ್ದಾರ, ನಾಟಕ ಮಾಡ್ತಾಯಿದ್ದಾರಾ, ಏನು ಮಾಡ್ತಾರೆ ರೀ? ಮೋಕ್ಷ ಅವರಿಗೆ ಹನುಮಂತ ಇನ್ನೋಸೆಂಟ್ ಎಲ್ಲಂತೆ. ಮತ್ತು ಚೈತ್ರ ಅವ್ರಿಗೆ ಟಾಸ್ಕ್ ಅರ್ಥ ಆಗ್ತಿಲ್ಲಂತೆ, ಹನುಮಂತ ಆಡೋ ಟಾಸ್ಕ್. ಹೋಟೆಲ್ ಏನು ಇದರಲ್ಲಿ ಟಾಸ್ಕಲ್ಲಿ ಅವ್ರಿಗೇನು ಗೊತ್ತಾಗಲಿಲ್ಲಂತೆ. ಎಂಥದ್ರಿ ಗೌತಮಿ ಅವ್ರಿಗಂತೂ ಎಷ್ಟು ಟಾಸ್ಕಲ್ಲಿ ಹನುಮಂತನೇ ಗೌತಮ್ ಅವರಿಗೆ ಕೆಲಸ ಕೊಡ್ತಾ ಇದ್ರಂತೆ ರೀ. ನೀವು ಮ್ಯಾನೇಜ್ಮೆಂಟ್ ಆಗಿದ್ರಿ, ಮ್ಯಾನೇಜರ್ ನೀವು ಆಗಿದ್ರಿ, ನೀವು ಅವ್ರಿಗೆ ಕೆಲಸ ತಗೊಬೋದು. ನೀವೇ ಕೆಲಸ ತೊಗೊಂಡಿದ್ದೀವಿ, ಅವ್ರಿಗೆ ನೀವೇ ಕೆಲಸ ಹೇಳಿದಾರೆ ಅಂದರೆ ನಿಮಗೆ ಸರಿಯಾಗಿ ಆಡೋಕ್ಕೆ ಬರಲ್ರಿ. ಇದನ್ನು ತಿಳ್ಕೊಳ್ರಿ ಫಸ್ಟ್. ಏನು ಗೌತಮಿ, ನೀ ಬರೀ ಮಂಜು ಹಿಡ್ಕೊಂಡು ಅದರಲ್ಲಿದೆಯಾ, ನಿಂದು ಓಟ್ ನೋಡ್ಕೊ ಏನು ನಡೀತಾ ಇದೆ ಅಂತೇಳಿ. ನೋಡ್ರಿ, ತ್ರಿವಿಕ್ರಮ್ ಹೇಳ್ತಾನೆ, ಅತಿಥಿಯಾದಾಗ ಬೇರೆಯವ್ರನ್ನ ನೋಡಿಲ್ಲ ಅಂತ. ಧನರಾಜ್ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ನೋಡಿಲ್ಲ ಅಂತೆ. ಯಾರು? ಹನುಮಂತು. ಇದೇನ್ರಿ ಕರ್ಮ? ನೀವು ಗೆಸ್ಟಾಗಿ ಹೋಗಿದ್ದೀರಿ ತಾನೆ, ಕರ್ಸ್ಕೋಬೇಕು, ನಿಮ್ಗೆ ಏನು ಬೇಕದು ಮಾಡಿಸ್ಕೋಬೇಕಾಗಿತ್ತು. ಇದೆಲ್ಲರೂ ಸೇರಿಕೆ ಕಳಪೆ ಕಟ್ಟು ಜೈಲಿಗೆ ಕಳಿಸಿದ್ರಲ್ಲ. ನೀವು ಏನು ರೀ, ಏನು ಕೆಲಸ ಮಾಡ್ತಾಯಿದ್ರಿ? ಯಾರು ಮಾತು ಕೇಳ್ಕೊಂಡು ಮಾಡ್ತಾಯಿದ್ರ? ಇದರಲ್ಲಿ ಏನು ಅನುಮಾನ ಬರ್ತಾಯಿದೆ ಗೊತ್ತಾ? 9 ಜನ ಧನರಾಜಿಗೆ ಉತ್ತಮ ಕೊಡ್ತಾರೆ, ಉಳ್ದಂಗೆ 9 ಜನ ಹನುಮಂತಿಗೆ ಕಳಪೆ ಕೊಡ್ತಾರೆ.
ಅಂದರೆ ಹನುಮಂತಿಗೇನು ಹೊರಗೆ ಹಾಕೋ ಪ್ಲ್ಯಾನ್ ನಡೀತಿದೆಯಾ ನಿಮ್ಮಲ್ಲಿ? ಯಾರು ಹೇಳಿದ್ದಾರೆ ಇದೆಲ್ಲ ನಿಮಗೆ? ಇಲ್ಲೇ ಗೊತ್ತಾಗುತ್ತೆ ನಿಮ್ಮ ಆಟ. ಯಾರೋ ಹೇಳ್ಕೊಟ್ಟಿದ್ದಾರೆ, ಅದ್ರಾಗ ನೀವು ಮಾಡ್ತಾ ಇದ್ದೀರಾ ಅಂತೇಳಿ. ಏನು ಬಿಗ್ ಬಾಸ್ ಕೊಟ್ಟಿರೋ ಸ್ಕ್ರಿಪ್ಟ್ ಥರ ಕೆಲಸ ಮಾಡ್ತಿದ್ದಾರೆ ಧನ್ರಾಜ್. ನೀವು ಫ್ರೆಂಡು ಅಂತೇಳಿ ಮೋಸ ಮಾಡಿ ಅವನಿಗೆ ಕಳಪೆ ಕೊಟ್ರಲ್ರಿ. ಆಮೇಲೆ ಅಳ್ತಾ ಕೊಡ್ತೀರಾ, ಬಿಗ್ ಬಾಸ್ ಹತ್ರ ಸಾರಿ ಕೇಳ್ತೀರಾ, ಉತ್ತಮ ಕೊಡ್ತೀರಾ ಹನುಮಂತಿಗೆ, ಆಮೇಲೆ ಕಣ್ಣೀರಿಡ್ತಾರ್ರಿ. ಇದೆಲ್ಲ ಡಬಲ್ ಗೇಮ್ ಬೇಡ್ರಿ ಧನ್ರಾಜ್ ಅವರೇ. ನೀವು ಫ್ರೆಂಡ್ಶಿಪ್ಪನ್ನು ಲಾಭ ತಗೊಂಡು ಹನುಮಂತನ ತುಳಿತಾ ಇದ್ದೀರಾ. ಬೇರೆಯವ್ರ ಮಾತು ಕೇಳ್ಕೊಂಡು ಹನುಮಂತನ ತುಳಿಯೋಕೆ ಹೋದರೆ ತುಳಿಸ್ಕೊಳ್ಳೋರು ನೀವೇ ರೀ. ನೀವೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಸ್ಟಾರ್ ಆಗಿಬಿಟ್ಟು ನಿಮಗೇನು ರೀ ನಾಲೇಜೇ ಇಲ್ಲ. ಛೇ 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 ಎಲ್ಲರೂ ಬಿಗ್ ಬಾಸ್ ಅವ್ರ ಮಾತು ಕೇಳ್ಕೊಂಡು ಅಥವಾ ಕಿಚ್ಚ ಸುದೀಪ್ ಅವ್ರ ಮಾತು ಕೇಳ್ಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ. ಇಡೀ ಬಿಗ್ ಬಾಸ್ ಟೀಮೇ ಒಂದು ಸೈಡ್ ಆದರೆ ಒಂಟಿ ಸಲಗರಿ ನಮ್ಮ ಹನುಮಂತು ಗೆದ್ದೇ ಗೆಲ್ತಾನೆ. ಅವ್ರಿಗೆ ಜನ ಗೆಲ್ಲಿಸ್ತಾರೆ. ಅವ್ರ ಆಟ ನೋಡಿ, ಅವ್ರ ಸ್ಮೂತ್ನೆಸ್ ನೋಡಿ, ಅವ್ರ ಬಿಹೇವಿಯರ್ ನೋಡಿ ತಿಳ್ಕೊಡ್ರಿ. ಉತ್ತಮ ಇಲ್ಲಂತೆ, ಇನ್ನೋಸೆಂಟ್ ಇಲ್ಲಂತೆ, ಇನ್ನೂ ಆಡಬೇಕಾಗಿತ್ತಂತೆ. ಏನು ರೀ ಎಲ್ಲ ರೀತಿಯಿಂದ ಆಡ್ತಾ ಇದ್ದಾನೆ. ನಿಮ್ಮದು ನೋಡ್ಕೊಳ್ಳಿ ಪರ್ಫಾರ್ಮೆನ್ಸ್. ನಿಮಗಿಂತ ಎಲ್ರಿಗಿಂತ ಉತ್ತಮ ಆಡ್ತಾ ಇದ್ದಾನೆ ಹನುಮಂತು. ಅದನ್ನು ತಿಳ್ಕೊಳ್ರಿ. ಹಳ್ಳಿಯಿಂದ ಬಂದಂಥ ಮುಗ್ಧ ಹುಡುಗ, ಕುರಿಕಾಯೋ ಹುಡುಗ, ಸಿಂಗರ್. ಕರ್ನಾಟಕದಲ್ಲೇ ಮೂಲೆಯಲ್ಲಿ ಜನ ನೋಡ್ತಾರೆ, ಅವ್ರ ಹಾಡುಗಳನ್ನು ಕೇಳ್ತಾರೆ. ಈಗಲೂ ಎಷ್ಟೋ ಲಕ್ಷಾಂತರ ಜನ ಅವ್ರಿಗೆ ಅಭಿಮಾನಿಗಳಾಗಿದ್ದಾರೆ ರೀ. ನೀವೆಲ್ಲಿಂದ ಬಂದಿದ್ದೀರಿ? ನಿಮಗೊಂದು ಸರಿಯಾಗಿ ನೀವು ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು, ನೀವು ಎಲ್ಲಿ ಸೀರಿಯಲ್ನಲ್ಲಿ ಕೆಲಸ ಮಾಡಿದಿರೋ ಯಾರಿಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನು ಎಲ್ಲಿಂದ ಬಿಗ್ ಬಾಸಿಗೆ ತಂದಿದ್ದಾರೋ, ಯಾಕೆ ತಂದಿದ್ದಾರೋ ಅಂತೇಳಿ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಜನರಿಗೆ ಅರ್ಥ ಆಗ್ತಿರೋದು ಒಂದೇ, ಹನುಮಂತ ಇದ್ದಾನೆ ಬಿಗ್ ಬಾಸ್ನಲ್ಲಿ. ಹನುಮಂತ ಬಿಟ್ಟು ಯಾರು ಕಾಣ್ತಿಲ್ರಿ ನೀವು ಬಿಗ್ ಬಾಸ್ನಲ್ಲಿ. ಜನರ ಹತ್ರ ಕೇಳ್ರಿ, ಹೋಗಿ ನಿಮ್ಮ ವೋಟಿಂಗ್ ನೋಡ್ಕೊಳ್ರಿ. ರೀ ಸಾಹೇಬ್ರೆ, ಎಲ್ಲರೂ ಕಳಪೆ ಕೊಟ್ಟನು, ಹನುಮಂತ ಕುಗ್ಲಿಲ್ಲ ಬಗ್ಲಿಲ್ಲ ರೀ. ಸಂತೋಷದಿಂದನೇ ಅದನ್ನು ಸ್ವೀಕಾರ ಮಾಡ್ತಾನೆ. ಸಂತೋಷದಿಂದ ನಿಮ್ಮ ನಿರ್ಣಯನ ನಾನು ಒಪ್ಕೋತೀನಿ ಅಂತಾನೆ. ತಪ್ಪಿದ್ರೆ ಮುಂದೆ ತಿದ್ಕೋತೀನಿ ಅಂತಾನೆ. ನಾನೇನು ಕುಗ್ಗೋದಿಲ್ಲ ಬಗ್ಗೋದಿಲ್ಲ ರೀ ಅಂತ ಹೇಳ್ತಾನೆ. ತಿಳ್ಕೊಳ್ರಿ. ನಿಮಗೆ ಸ್ಮೂತಾಗಿ ಏನು ಕೌಂಟ್ರ್ ಕೊಟ್ಟಿದ್ದಾನಂತೇಳಿ ತಿಳ್ಕೊಳ್ಳಿ. ಅವ್ರು ಮಾಡೋದೆಲ್ಲ ಸ್ಮೂತು, ನಿಮಗೆ ಗೊತ್ತಾಗತ್ತೆ ಮುಂದೆ. ಇನ್ನು ಬಾಯಿ ಬಡಿಕಿ ಬಜಾರಿ ಚೈತ್ರಾಗೆ ಏನು ರೀ ಅವ್ರು ಕೊಡೋ ಕಾರಣ? ಕೆಲಸದ ವಿಚಾರದಲ್ಲಿ ಸಪ್ಲೈಮ್ ಟೈಮಲ್ಲಿ ಚೈತ್ರಾಗೆ ಟಾರ್ಚರ್ ಕೊಟ್ರಂದ್ರೆ, ಕುಚ್ಚೆಷ್ಟೇ ಮಾಡಿದ್ರಂತೆ ಯಾರು ಹನುಮಂತು. ಇದೇನು ಮತ್ತೆ ಯಾಕೆ ಹೋಗಿದ್ರಿ? ಇರ್ತಾರ್ರಿ ಕರ್ನಾಟಕದಲ್ಲಿ, ನೋಡಿಲ್ವ ನೀವು ಕುಚ್ಚೆಷ್ಟೇ ಮಾಡೋರ್ನು? ಏನು ರೀ ಅವ್ರು ಏನು ಟಾರ್ಚರ್ ಕೊಟ್ರಿ? ಎಲ್ಲ ಜನ ನೋಡ್ತಾ ಇದ್ದಾರೆ. ಬಂದು ಪಬ್ಲಿಕಲ್ಲಿ ಒಂದು ಮೀಟಿಂಗ್ ಮಾಡಿರಿ, ಪಬ್ಲಿಕ್ ಒಂದು ಫಂಕ್ಷನ್ ಮಾಡಿರಿ. ಅಲ್ಲಿ ಗೊತ್ತಾಗುತ್ತೆ ಜನ ಯಾರಿಗೇನು ಹೇಳ್ತಾರಂತೆ. ನಿಮ್ಮ ಮುಖಗಳು ನೋಡ್ಕೊಳ್ರಿ ರೀ. ಎಲ್ಲರೂ ಸೇರಿ ಹನುಮಂತ ಅವ್ರಿಗೆ 9 ಜನ ಕಳಪೆ ಕೊಟ್ಟು ಜೈಲಿಗೆ ಕಳಿಸಿ, ಆಮೇಲೆ ಬಿಗ್ ಬಾಸ್ ಹತ್ರ ಸಾರಿ ಕೇಳ್ತಿರಲ್ರಿ ಬೋರ್ಡ್ ಮೇಲೆ ಬರೆದು. ಏನು ಜನರ ಹತ್ರ ಏನು ಅನುಕಂಪ ತಗೊಳ್ತಾ ಇದ್ದೀರಾ? ನಮಗೆ ಓಟ್ ಬೀಳಲ್ಲ ಹನುಮಂತನ ವಿರುದ್ಧ ಮಾಡಿದ್ರು ಅಂತೇಳಿ. ಇದೆಲ್ಲ ಬೇಡ ರೀ. ನೀವೆಲ್ಲ ಬಿಗ್ ಬಾಸ್ನಲ್ಲಿ ಇರುವಂಥ ಮುಖಗಳೇ ಅಲ್ಲ ನೀವು. ಹನುಮಂತವ್ರನ್ನ ಬಿಟ್ಟು ನೋಡ್ರಿ, ಸ್ವಲ್ಪ ಅವ್ರ ಮುಖಾನ ನೋಡ್ರಿ, ಅವ್ರ ಮಾತು ಕೇಳ್ರಿ. ಅವ್ರು ಏನು ಹಾಡಿದ್ದಾರೆ, ಇಷ್ಟು ದಿನ ಏನು ಮಾಡಿದ್ದಾರೆ. ಕರ್ನಾಟಕದ ಎಷ್ಟೋ ಜಿಲ್ಲೆಗಳಲ್ಲಿ ಅವ್ರನ್ನ ಕರೆಸಿ ಹಾಡಿಸ್ತಾರ್ರಿ, ಕರೆಸಿ ಮಾತಾಡಿಸ್ತಾರ್ರಿ. ಅವರು ಹಾವಭಾವ, ಅವ್ರ ಟ್ಯಾಲೆಂಟ್ ನಿಮಗೆಲ್ಲಿರು ಬರಬೇಕು. ನೀವು ಏನೋ ಒಂದು ಬಿಗ್ ಬಾಸ್ ವೇದಿಕೆ ಸಿಕ್ಕಿದೆ, ಅದನ್ನು ಕರೆಕ್ಟಾಗಿ ಸರಿಯಾಗಿ ಬರ್ಸ್ಕೊಳ್ರಿ. ಯಾರೇನೋ ಹೇಳ್ತಾರೆ ಅಂತೇಳಿ ನೀವು ಟಾಸ್ಕ್ ಆಡೋದಲ್ಲಿ ನಿಮ್ಮ ತಲೆಯಿಂದ ಏನಿದೆ ನಿಮ್ಮ ಪ್ರಕಾರ ನೀವು ಆಡ್ರಿ. ಇಲ್ಲಾಂದ್ರೆ ನೀವು ಯಾರೂ ಇರಲ್ಲ. ಈ ವಾರ ನೋಡ್ಕೊಳ್ಳು ಅಂತೇಳ್ರಿ. ಇನ್ನೊಂದು 2 ವಾರದಲ್ಲಿ ಏನಾಗುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಹನುಮಂತ ಏನಾಗ್ತಾನಂತ ನೀವು ಆಮೇಲೆ ಗೊತ್ತಾಗುತ್ತೆ. ಹನುಮಂತಗೆ ಬೀಳ್ತಿರೋ ವೋಟಿಂಗ್ ನೋಡ್ಕೊಳ್ರಿ. ಎಷ್ಟು 38-40% ಇದೆ. ನಿಮ್ಮ ವೋಟಿಂಗ್ ನೋಡ್ಕೊಳ್ರಿ. ನಿಮ್ಮ ಹಣೆ ಬಾರ ಈಗ ಬರ್ತಾ ಇದೆ, ಸ್ವಲ್ಪ ನೋಡ್ರಿ. ರೀ ಧನ್ರಾಜ್ ಅವರೇ, ಡಿಸಿಷನ್ ಮೇಕಿಂಗ್ ಸರಿ ಇಲ್ಲ ಅಂತ ಕಣ್ಣೀರು ಹಿಡಿತಿರಲ್ರಿ ಹನುಮಂತಗೆ ಕಳಪೆ ಕೊಟ್ಟದ್ದಕ್ಕೆ. ನಿಮಗೆ ಏನು ಸ್ವಲ್ಪ ಬುದ್ಧಿ ಇದೆ ಏನ್ರಿ ನಿಮಗೆ? ಕಳಪೆ ಕೊಟ್ಟು ಜೈಲಿಗೆ ಕಳಿಸಿ ಮೇಲೆ ಅಳ್ತಾ ಕೂಡ್ತಿರಲ್ರಿ. ಆಮೇಲೆ ಬಿಗ್ ಬಾಸ್ ಅವ್ರ ಹತ್ರ ಧನ್ರಾಜ್ ನೀವು ಉತ್ತಮ ಕೊಡ್ತಿರಲ್ರಿ ಹನುಮಂತವ್ರಿಗೆ. ಮೊದಲೇ ತಿಳ್ಕೊಬೇಕಾಯ್ತು ರೀ ನೀವು ನಿಮ್ಮ ತಪ್ಪುಗಳನ್ನು. ನೀವು ಹಿಂಗೆ ಮಾಡಿದ್ರೆ ಆಯ್ತು, ಮನೆಗೆ ಹೋಗ್ತೀರಿ ಭಾಳ ಬೇಗ. ಬಿಗ್ ಬಾಸ್ ನಿಮಗೆ ಏನು ಪರ್ಫಾರ್ಮೆನ್ಸಿಗೆ ಏನು ರ್ಯಾಂಕ್ ಕೊಡ್ತಾರೆ ಗೊತ್ತಿಲ್ಲ, ಆದರೆ ಜನ ಏನು ಕೊಡ್ತಾರೆ ಅದು ಗೊತ್ತಾ? ಮಂಜು ಅವರೇ, ಕೇವಲ 2% ತೊಗೊಳ್ತಾ ಇದ್ದೀರಿ ನೀವು ಇದುವರೆಗೆ, ಪ್ರೆಸೆಂಟಿಗೆ, ಬೆಳಗಿನವರೆಗೆ 10 ಗಂಟೆವರೆಗೆ. ಸ್ವಾಮಿ ಎಲ್ಲಿದೆ ರೀ? ಐಶುಜಿ ಬರೀ 8%, ಧನು 5 ನೀನು, ಚೈತ್ರ 7% ಅವ, ಮೋಕ್ಷಿತವ್ರೆ 15% ಪರವಾಗಿಲ್ಲ, ತ್ರಿವಿಕ್ರಮ್ 19% ಸೆಕೆಂಡ್ ಸ್ಥಾನದಲ್ಲಿದೆಯಾ, ಮೋಕ್ಷಿತಾ 13ನೇ ಸ್ಥಾನದಲ್ಲಿದ್ದಾಳೆ. ಹನುಮಂತು ಫಸ್ಟ್ ರ್ಯಾಂಕಲ್ಲಿ. ತಿಳ್ಕೊಳ್ಳಿ ಗೂಬೆಗಳ ನೋಡಿ ನಾವು ಗೂಬೆಗಳಾಗ್ತಿದ್ದೀವಲ್ರಿ. ಇದು ವೀಕ್ಷಕರೇ, ದಯವಿಟ್ಟು ನನಗೆ ತಿಳಿದಿದ್ದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೇನು ತಿಳಿಯುತ್ತೆ ನೀವು ಕಾಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.